ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಜೀಸಸ್ ಬ್ರೆಡ್ ಆಫ್ ಲೈಫ್ ಮಿನಿಸ್ಟ್ರಿ ಮಂಗಳೂರಿಂದ ನಿಮ್ಮೆಲ್ಲರನ್ನು ಸ್ವಾಗತಿಸಲಾಗಿದ್ದೇವೆ. ಸಮಯವು ಓಡುತ್ತಾ ಉಂಟು, ಯೇಸು ದೇವರು ಬರುವ ಸಮಯವು ಹತ್ತಿರವಿತು. ಬೈಬಲಲ್ಲಿ ಒಂದು ವಚನ ಉಂಟು. ಕೀರ್ತನೆಗಾರ ಹೀಗೆ ಅನ್ನುತ್ತಾನೆ, ಕಣ್ಣೀರಿನಿಂದ ಬಿತ್ತುವವರು, ಉತ್ಸಾಹದಲ್ಲಿ ಕೊಯ್ಯುವರು, ಅಮೂಲ್ಯವಾದ ಬೀಜವನ್ನು ಹೊತ್ತುಕೊಂಡು ಆಳುತ್ತಾ ಹೋಗುವನು. ಇಲ್ಲಿ ವಚನ ಏನು ಹೇಳ್ತಾ ಇದೆ ಅಂದರೆ, ಕಣ್ಣೀರು ಅಂದರೆ ಪ್ರಾರ್ಥನೆಯಿಂದ ಬಿತ್ತುವರು. ಯಾವುದನ್ನು? ಈ ದೇವರ ವಚನಗಳನ್ನು ತನ್ನ ಶರೀರದಲ್ಲಿ ಯಾರು ಬಿತ್ತುತ್ತಾರೋ ಅವರು ನಿಶ್ಚಯವಾಗಿ ಒಂದು ದಿನ ತನ್ನ ಶಿವುಡುಗಳನ್ನು ತರುವನಾಗಿ ನಿಸ್ಸಾಧಾರಣವಾಗಿ ಉತ್ಸಾಹದಿಂದ ತಿರುಗಿ ಬರುವನು. ಈ ಸಮಯವು ಬಹಳ ಹತ್ತಿರವಾಗುತ್ತಿದೆ. ನಾವು ಇಡೀ ಪ್ರಪಂಚದಲ್ಲಿ ಇವತ್ತು ನೋಡುವಾಗ ಯುದ್ಧಗಳು, ಬರಗಾಲ, ಯೋಚಿಸದೆ ಮಳೆ, ಯೋಚಿಸದೆ ಬಿಸಿಲು, ಬಡತನ, ಸಂಕಷ್ಟಗಳು, ಬೆಲೆ ಏರಿಕೆ, ರೋಗಗಳು, ಅನೇಕ ರೀತಿಯಲ್ಲಿ ನಾವು ಸಂಕಷ್ಟಗಳನ್ನೇ ನೋಡುತ್ತಾ ಇದ್ದೇವೆ. ತುಂಬ ಬಡವನು, ಶ್ರೀಮಂತನು, ಶ್ರೀಮಂತನು, ಅನೇಕ ರೀತಿಯಲ್ಲಿ ಪ್ರಪಂಚದಲ್ಲಿ ಶ್ರೀಮಂತನಾಗಲಿ ಬಡವನಾಗಲಿ ಸಂತೋಷದಲ್ಲಿ ಇರೋದು, ಸಮಾಧಾನದಲ್ಲಿ ಇರೋದು ಕಾಣುತ್ತಾ ಇಲ್ಲ. ಇನ್ನು ಹೆಚ್ಚೆಚ್ಚಾಗಿ ಸಮಾಧಾನವು ಹಾರಿ ಹೋಗುತ್ತಾ ಉಂಟು. ಆದರೆ ಈ ಸಮಯವನ್ನು ನೋಡುವಾಗ ಬೈಬಲ್ ಏನು ಹೇಳ್ತದೆ, ಬೈಬಲ್ನಲ್ಲಿರುವ ಭಾವವಾಣಿಗಳು ಮತ್ತು ಇದರ ವಿಚಾರವಾಗಿ ನಾವು ಸ್ವಲ್ಪ ವಿವರಿಸಲು ಆಸೆ ಪಡುತ್ತೇವೆ. ಪ್ರಿಯರೇ, ನಾನು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬಿಗೆ, ಫೇಸ್ಬುಕ್ಕಿಗೆ. ಅಷ್ಟೇ ಅಲ್ಲ, ಭಾನುವಾರ ಇಲ್ಲಿ ಮಂಗಳೂರಿನಲ್ಲಿ ಇದ್ದರೆ ಪ್ರತಿ ಭಾನುವಾರ 9:00 ಕನ್ನಡ, ಇಂಗ್ಲೀಷ್, ಹಿಂದಿಯಲ್ಲಿ ಆರಾಧನೆ, ದೇವರ ವಚನಗಳನ್ನು ನಾವು ಕಲಿಸುತ್ತೇವೆ. ನಿಮ್ಮೆಲ್ಲರನ್ನು ಸ್ವಾಗತಿಸುವರಾಗಿದ್ದೇವೆ. ಯಾಕೆಂದರೆ ನಮ್ಮ ಆಸೆ, ದೇವರು ಭೂಮಿ, ಆಕಾಶ, ಭೂಲೋಕವನ್ನು ಸೃಷ್ಟಿಸಿದ ದೇವರ ಚಿತ್ತವಾಗಿದೆ. ಯಾರು ಕೂಡ ನರಕಕ್ಕೆ ಹೋಗಬಾರದು ಎಂದು ಆಸೆಪಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕಳಿಸಿ ನಮ್ಮ ಪಾಪ, ನಮ್ಮ ದುಃಖ, ನಮ್ಮ ಶಾಪ, ನಮ್ಮ ಮರಣದಲ್ಲಿ ಎಲ್ಲವನ್ನೂ ಅವನ ಮೇಲೆ ಹಾಕಿ ಅವನು ಸತ್ತು 3ನೇ ದಿನ ಆತನನ್ನು ಎಬ್ಬಿಸಿದನು. ಮತ್ತು ಅವನು ಪರಲೋಕಕ್ಕೆ ಒಯ್ಯಲ್ಪಟ್ಟಿದ್ದಾನೆ, ಪುನಃ ಬರಲಿದ್ದಾನೆ. ಅವನು ಒಂದು ವಚನ ನಮಗೆ ಕೊಟ್ಟಿದ್ದಾನೆ, ಭಯಪಡಬೇಡಿ, ನನ್ನಲ್ಲಿ ನನ್ನ ತಂದೆಯಲ್ಲಿ ವಿಶ್ವಾಸವಿಡಿ, ನಾನು ನಿಮ್ಮನ್ನು ಒಯ್ಯಲು ಬರುತ್ತೇನೆಂದು ಯೇಸು ದೇವರು ವಾಗ್ದಾನ ಮಾಡಿ ಹೋಗಿದ್ದಾರೆ. ಈ ಸಮಯದಲ್ಲಿ ಬರುತ್ತದೆ. ನಾನು ನಿಮಗೆ ಇಲ್ಲೊಂದು ಮ್ಯಾಪ್ ಹಾಕಿದ್ದೇನೆ. ಈ ಮ್ಯಾಪಿನನ್ನು ಸ್ವಲ್ಪ ವಿವರಿಸಲು ನಾನು ಆಸೆ ಪಡುತ್ತೇನೆ. ಇಲ್ಲಿ ದಯವಿಟ್ಟು ನೋಡಿ, ಕೊನೆಯ ದಿನಗಳ 12 ಹಂತದ ಕಾಲಮಾನ. ಈ ಕೊನೆಯ ದಿನಗಳು ಯಾವಾಗ ಆರಂಭವಾಯಿತು? ಯಾವಾಗ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟು ಮರಣ ಹೊಂದಿ 3ನೇ ದಿನ ಪುನಃ ಜೀವಂತನಾಗಿ ಎಬ್ಬಿಸಲ್ಪಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಅದರ 50 ದಿನಗಳ ನಂತರ ಅದು ಪೆಂತೆಕೋಸ್ತ ಹಬ್ಬ ಅಂತ ಬೈಬಲ್ ಹೇಳ್ತದೆ. ಅದರ ಪ್ರಕಾರ ಸಭೆಯು ಜನ್ಮವಾಯಿತು. ಯೇಸು ಕ್ರಿಸ್ತನ ಶಿಷ್ಯರು, ಮರಿಯಳು ಎಲ್ಲರಲ್ಲಿ ಸೇರಿ ಪ್ರಾರ್ಥಿಸ್ತಾ ಇದ್ದರು. ಪವಿತ್ರಾತ್ಮವರ ಮೇಲೆ ಇಳಿದು ಬಂದು ಆ ಸಭೆ ಆ ದಿನ ಆರಂಭವಾಯಿತು. ಇದು ಇನ್ನೊಂದು 32 ಕ್ರಿಸ್ತ ಶತಮಾನದಲ್ಲಿ ಏಡಿ ಕ್ರಿಸ್ತನ ಸಭೆ ಆರಂಭವಾಯಿತು. 2000 ವರ್ಷಗಳ ಹಿಂದೆ ಯೆರೂಸಲೇಮಿನಲ್ಲಿ ಇದು ಆರಂಭವಾಯಿತು. ಕ್ರಿಸ್ತನ ಸಭೆ ಆರಂಭವಾಗಿದ್ದು ರೋಮಿನಲ್ಲಿ ಅಲ್ಲ, ಅದು ಯೆರೂಸಲೇಮಿನಲ್ಲಿ ಈ ಕ್ರಿಸ್ತನ ಸಭೆ ಆರಂಭವಾಯಿತು. ಈ 32 ಶತಮಾನದಲ್ಲಿ ಇವಾಗ ಹತ್ತಿರ 2000 ವರ್ಷಗಳು ಆಗುತ್ತಾ ಇವೆ. ಅಲ್ಲಿ ನಾನು ನಿಮಗೆ ಕೊನೆಯ ದಿನ ಅಂತೇಳಿ ಮೊದಲನೇ ಸ್ಟೆಪ್ಪಲ್ಲಿ ನಾನು ಹಾಕಿದ್ದೇನೆ, ಚರ್ಚಿನ ವಯಸ್ಸು. ಈ ಸಭೆ ಇವಾಗ 2000 ವರ್ಷಗಳು ಅಂತ್ಯವಾಗಲಿದೆ. ಈ 2000 ವರ್ಷಗಳು ಅಂತ್ಯವಾಗುವಾಗ ಬೈಬಲಿನ ಪ್ರಕಾರ ಯೇಸು ದೇವರು ಸಭೆಯನ್ನು ಒಯ್ಯಲು ಬರುತ್ತಾರೆ. ಈ ಒಯ್ಯಲು ಯಾವಾಗ ಬರ್ತಾರೆ? ಈಗ ಈ ಸಮಯದಲ್ಲಿ ರ್ಯಾಪ್ಚರ್ ಎಂಬ ಶಬ್ದವು ಗ್ರೀಕ್ ಶಬ್ದ, ಅದು ಇಂಗ್ಲೀಷ್ ಶಬ್ದ ಕೂಡ ಅಲ್ಲ. ಇಂಗ್ಲೀಷಲ್ಲಿ ಕಾಟಪ್ ಅಂತೇವೆ, ಕನ್ನಡದಲ್ಲಿ ಒಯ್ಯಲ್ಪಡುತ್ತೆ ಅಂತಾರೆ. ರ್ಯಾಪ್ಚರ್ ಎಂಬ ಶಬ್ದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಈಗ 2000 ವರ್ಷಗಳು ಹತ್ತಿರವಾಗುತ್ತಾ ಇವೆ. ಯೇಸು ಕ್ರಿಸ್ತನು 2 ಸಲ ಬರ್ತಾನೆ. ಮೊದಲನೇದಾಗಿ 7 ವರ್ಷಗಳ ಮೊದಲು, ಸಂಕಷ್ಟದ ವರ್ಷಗಳು ಆರಂಭವಾಗುವ ಮೊದಲು ಯೇಸು ದೇವರು ಬರ್ತಾರೆ. ಮೋಡಗಳಲ್ಲಿ ಬರ್ತಾರೆ. ಅಲ್ಲಿ ತುತ್ತೂರಿ ಶಬ್ದವಾಗುತ್ತದೆ. ಯೇಸು ಕ್ರಿಸ್ತನನ್ನು ನಂಬಿ ಪುನರ್ಜನ್ಮವಾಗಿ ದೇವರ ವಚನಗಳಲ್ಲಿ ಜೀವಿಸಿದ ಆತನು ಪುನಃ ಹೇಳುತ್ತಾನೆ. ಹೇಗೆ ಯೇಸು ದೇವರು ಹೇಳಿದ್ರು ಅದೇ ಪ್ರಕಾರ ಹೇಳುತ್ತಾನೆ. ನಮಗೊಂದು ಉದಾಹರಣೆ ಕೊಡ್ತೇನೆ. ಮಾವಿನ ಬೀಜವನ್ನು ನಾವು ಹಾಕಿದಾಗ ಸೀಬೆ ಗಿಡ ಬರುವುದಿಲ್ಲ, ಮಾವಿನ ಗಿಡವೇ ಬರ್ತದೆ. ಅದೇ ಪ್ರಕಾರ ಮನುಷ್ಯನನ್ನು ಭೂಮಿಗೆ ಹಾಕಿದವನು ಪುನಃ ಮನುಷ್ಯನಾಗಿಯೇ ಹೇಳುತ್ತಾನೆ. ಆದರೆ ಅದು ಮಹಿಮೆ ಶರೀರದಲ್ಲಿ ಅವನು ಹೇಳುತ್ತಾನೆ ಮತ್ತು ಪರಲೋಕಕ್ಕೆ ಹೋಗಿರ್ಪಡ್ತಾನೆ. ಯಾರು ಇನ್ನು ಭೂಮಿಯಲ್ಲಿ ನಿದ್ರೆಗೆ ಹೋಗಿಲ್ಲ, ಅಲ್ಲ ಮರಣ ಹೊಂದಿಲ್ಲ, ಅವರು ಒಂದು ಸಂಬಂಧದಲ್ಲಿ ಬದಲಾಗುತ್ತಾರೆ. ಹೊಸ ಶರೀರ ಸಿಕ್ಕುತ್ತೆ. ನಾವೆಲ್ಲ ಯೇಸುವಿನ ಜೊತೆ ಒಯ್ಯಲ್ಪಡುತ್ತೇವೆ ಮತ್ತು 7 ವರ್ಷ ಪರಲೋಕದಲ್ಲಿ ನಾವಿರುತ್ತೇವೆ. ಮತ್ತು 7 ವರ್ಷಗಳು ಸಂಕಷ್ಟಕಾಲ. ನಾವು ಅನೇಕ ನಮ್ಮ ವಿಡಿಯೋಗಳುಂಟು, ನೀವು ನೋಡಬಹುದು. ಯೇಸು ಕ್ರಿಸ್ತನ ಸಭೆ, ಯೇಸು ಕ್ರಿಸ್ತ ನಂಬಿದವರು ಒಯ್ಯಲ್ಪಟ್ಟ ನಂತರ 7 ವರ್ಷಗಳ ಸಂಕಷ್ಟ 2 ಭಾಗ ಉಂಟು. ಮೊದಲ 3.5 ವರ್ಷಗಳು ಮತ್ತು ಈ 3.5 ವರ್ಷಗಳು ಕಠಿಣವಾಗಿವೆ. ದೇವರ ಕ್ರೋಧ ಬರ್ತದೆ. ಅಲ್ಲಿ
ಅನೇಕರು ಯೇಸು ಕ್ರಿಸ್ತನ ನಂಬಲಿಕ್ಕೆ ಆರಂಭಿಸ್ತಾರೆ, ಒಪ್ಪುತ್ತಾರೆ, ದೇವರನ್ನು ಒಪ್ಪುತ್ತಾರೆ. ಆಗ ಅನೇಕ ಸಂಕಷ್ಟಗಳು ಬರ್ತವೆ. ಅಲ್ಲಿ ಕಠಿಣ ಸಂಕಷ್ಟ, ಕ್ರಿಸ್ತನ ನಂಬಿದವರನ್ನು ಕೊಂದಾಗ್ತಾರೆ, ಇದೆಲ್ಲ ಆಗ್ತದೆ. ನಂತರ ಪುನಃ ಯೇಸು ಕ್ರಿಸ್ತನು ಎರಡನೇ ಬಾರಿ ಒಂದು ಸಲ ಯೇಸು ದೇವರು ಬಂದಿದ್ದರೆ, ಎರಡನೇ ಬಾರಿ ಎರಡು ಘಟನೆ ಉಂಟು. ಒಂದು ಮೋಗಗಳಲ್ಲಿ ಬರ್ತಾರೆ. ಈ 2000 ವರ್ಷಗಳು ಅಂತ್ಯವಾಗ, ಅಂದರೆ 2032 2000 ವರ್ಷ ಆಗ್ತದೆ. ಆ ಸಮಯದಲ್ಲಿ ಅವನು ಒಲಿವೇಟ್ ಪರ್ವತದ ಬೆಟ್ಟದಲ್ಲಿ ಕಾಲಿಡುತ್ತಾನೆ. ಅದು ನ್ಯಾಯ ತೀರ್ಪನ್ನು ಕೊಡಲು ಬರುತ್ತಾನೆ. ಅಲ್ಲಿ ಯೇಸುವಿನ ಎರಡನೇ ಬರುವಿಕೆ 8ನೇ ಮಾರ್ಕ್ ನಾವು ತೋರಿಸಿದ್ದೇವೆ. ಅದು ಮತ್ತೆ 75 ದಿನಗಳ ನಂತರ ಅಲ್ಲಿ 1000 ವರ್ಷ ಯೇಸು ಕ್ರಿಸ್ತನು ರಾಜ್ಯಭಾರ ನಡೆಸ್ತಾನೆ. ಒಯ್ಯಲ್ಪಟ್ಟ ನಂತರ 7 ವರ್ಷಗಳ ಸಂಕಷ್ಟ ಕಾಲ ಆರಂಭವಾಗುವ ಮೊದಲು ಒಂದು ಸುಳ್ಳು ಒಡಂಬಡಿಕೆಯು ದೃಢೀಕರಿಸುತ್ತದೆ. ಅದು ಸುಳ್ಳು ಒಡಂಬಡಿಕೆ ಅಂದರೆ ಸಮಾಧಾನದ ಪೀಸ್ ಟ್ರೀಟಿ ಅಂತೀವಿ ನಾವು. ಅದು ಹಳೆಯ ಬೈಬಲಲ್ಲಿ ದಾನಿಯೇಲ್ ಪ್ರವಾದಿ ಅಂತ ಒಬ್ಬ ಪ್ರವಾದಿಯು ಬರೆದಿದ್ದಾನೆ 9:27. ಈ ಪ್ರವಾದಿಯನ್ನು ಯೇಸು ದೇವರು ಕೂಡ ಎತ್ತು ಹಿಡಿಯುತ್ತಾರೆ. ಅಲ್ಲಿ ಇಸ್ರಾಯೇಲಿನ ಮಧ್ಯದಲ್ಲಿ, ಈ ಅರಬ್ ದೇಶದ ಮಧ್ಯಗಳಲ್ಲಿ ಒಂದು ಸಮಾಧಾನದ ಒಡಂಬಡಿಕೆ ಆಗುತ್ತದೆ. ಅಲ್ಲಿ ನಂತರ ಆಲೆಯು ಕಟ್ಟಲ್ಪಡುತ್ತದೆ. ಅನೇಕ ಘಟನೆಗಳು ನಡೀತದೆ. ಇಸ್ರಾಯೇಲ್ ದೇಶವು ಸಮಾಧಾನವಾಗಿ ಬಾಳುತ್ತದೆ. ಮತ್ತು ಈ ಕ್ರಿಸ್ತ ವಿರೋಧಿ ಅವನು ಬರುತ್ತಾನೆ. ಮತ್ತು ಆಲಯದಲ್ಲಿ ನಾನೇ ದೇವರಿಂದ ಕೂತುಕೊಂಡಾಗ ಇಸ್ರಾಯೇಲ್ ದೇಶವರು ಅಲ್ಲಿಂದ ಜಾಗವನ್ನು ಬಿಟ್ಟು ದೇವರವ್ರನ್ನು ಹೊಯ್ಯುತ್ತಾರೆ. ಮತ್ತು ಅಲ್ಲಿ ಅರ್ಮಗಡನೆಂಬ ಯುದ್ಧವೂ ಕೂಡ ಆಗುತ್ತದೆ. ನಾನು ನಿಮಗೆ ಆಸೆ ಪಡ್ತೇನೆ, ನಾನೇ ಕೇಳ್ತೇವೆ ಬೈಬಲೆಲ್ಲ ಸುಳ್ಳು, ಯಾರು ಬರೆದಿದ್ದು, ಮನುಷ್ಯ ಬರೆದಿದ್ದು, ಯಾರು ನಂಬ್ತಾರೆ? ಈ ಮಾತುಗಳು ನಾವು ಅನೇಕ ಕೇಳ್ತೀವಿ. ಯಾಕೆ ಈ ಪ್ರಪಂಚವು ಈ ಸಮಯದಲ್ಲಿ ಸೈತಾನನು ದಬ್ಬಳಿಕೆ ಮಾಡ್ತಾ ಇದ್ದಾನೆ. ಈ ಸೈತಾನ ಯಾರು? ದೇವರು ಸೃಷ್ಟಿಸಿದ ಒಬ್ಬ ಮಹಾದೂತ. ಹೃದಯದಲ್ಲಿ ಗರ್ವವನ್ನು ತೋರಿಸಿದ್ದಕ್ಕಾಗಿ ನಾನೇ ಯಾಕೆ ದೇವರು ಎನ್ನಬಾರೆಂದು ಹೇಳಿಕೊಂಡ ಆತನನ್ನು ದೇವರು ಇದನ್ನು ತಿಳಿದು ಅವನನ್ನು ಭೂಮಿಗೆ ತಳ್ಳಿದನು. ಅವನೇ ಆಗಿದ್ದಾನೆ ಸೈತಾನ. ಇವತ್ತು ಅವನು ಕೂಡ ನಮ್ಮನ್ನು ನಾಶ ಮಾಡಲು, ಅವನ ಜೊತೆ ಎಳೆದುಕೊಂಡು ಹೋಗಲು, ನರಕಕ್ಕೆ ಒಯ್ಯಲು ಪ್ರಯತ್ನಿಸುತ್ತಿದ್ದಾನೆ. ಇಲ್ಲಿ 2 ರಾಜ್ಯಗಳುಂಟು ಪ್ರಿಯರೇ, ದೇವರ ರಾಜ್ಯ, ಸೈತಾನನ ರಾಜ್ಯ. ಅದಕ್ಕೆ ದೇವರು ಏನು ಹೇಳ್ತಾರೆ? ನಾನು ಪರಲೋಕದಿಂದ ಇಳಿದು ಬಂದನು, ಈ ಭೂಮಿ ನನ್ನ ರಾಜ್ಯ ಅಲ್ಲ, ಅದರಿಂದ ಇಲ್ಲಿ ನನಗೆ ಎಲ್ಲವೂ ಸಂಕಷ್ಟ. ಈ ಭೂಮಿ ನನ್ನದಾಗಿದ್ದರೆ ನನಗೋಸ್ಕರ ಅನೇಕರು ಯುದ್ಧ ಮಾಡ್ತಿದ್ದರು. ಆದರೆ ಯೇಸು ದೇವರು ಹೇಳ್ತಾರೆ, ಈ ಭೂಮಿ ನನ್ನದಲ್ಲ. ಆದರೆ ಒಂದು ಸಮಯ ಬರ್ತದೆ, ಯೇಸು ದೇವರು ಈ 7 ವರ್ಷಗಳ ನಂತರ ಇಳಿದು ಬರ್ತಾರೆ. ಆವಾಗ ಭೂಮಿ ಸಂಪೂರ್ಣ ಯೇಸು ದೇವರದಾಗ್ತದೆ. ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಈ ಭೂಮಿಯನ್ನು ದೇವರು ಮನುಷ್ಯನಿಗೆ ಕೊಟ್ಟದ್ದು, ಆದರೆ ಮನುಷ್ಯ ತನ್ನ ಪಾಪದಿಂದ ಕಳೆದುಕೊಂಡನು. ಇವತ್ತು ಕೂಡ ಜನರಿಗೆ ದೇವರು ಒಳ್ಳೆಯ ರಾಜ್ಯವನ್ನು, ಪರಲೋಕವನ್ನು ವಾಗ್ದಾನ ಮಾಡ್ತಾ ಇದ್ದಾನೆ. ಆದರೆ ಮನುಷ್ಯನು ಇದನ್ನು ತಿಳಿದುಕೊಳ್ಳಲು ವಿರೋಧಿಸಿ ನಡೆಯುತ್ತಾ ಇದ್ದಾನೆ. ನೋಡಿ, ಕೆಲವು ಸಂಕಟಪೂರ್ವ ಭವಿಷ್ಯವಾಣಿಗಳಂದರೆ ನಾನು ಹೇಳಿದೆ, ಈ 7 ವರ್ಷಗಳು ಸಂಕಷ್ಟ ಬರ್ತದೆ, ಸಭೆ ಹೊಯ್ಯಲ್ಪಡ್ತದೆ. ಅದರ ನಂತರ ಕೂಡ ಸಂಕಷ್ಟಗಳು ಬರುವ ಮೊದಲು ಈ ಕೆಲವು ಘಟನೆಗಳು ಆಗುತ್ತವೆ. ಮೊದಲಿನಲ್ಲಿ ಇರಾನಿನಲ್ಲಿ ವಿಪತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ಇರಾನ್ ನ್ಯೂಕ್ಲಿಯರ್ ಬಾಂಬ್ ಅಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನಿಮಗೆ ಅದು ವಚನವನ್ನು ಕೊಡ್ತೇನೆ, ನಂತರ ನಾನೊಂದು ಸೀದಾ ಓದಿಕೊಂಡು ಹೋಗ್ತಾ ಇದ್ದೇನೆ. ದಮಾಸ್ಕಸ್ಸಿನ ನಾಶ ನಾವು ಕೇಳಿದೆವು. ಸಿರಿಯಾದಲ್ಲಿ ದಮಾಸ್ಕಿನ ಮೇಲೆ ಏನಾಗ್ತಾ ಉಂಟು ನೋಡಿ, ಇದೆಲ್ಲ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಜೋರ್ದಾನ್ ಉರುಳಿಸುವಿಕೆ, ಈಜಿಪ್ಟಿನ ಭಯೋತ್ಪಾದನೆ, ಅರಬ್ ಮತ್ತು ಇಸ್ರಾಯೇಲಿನ ಇವತ್ತು ನೋಡ್ತಿದ್ದೆ 7 ರಾಜ್ಯಗಳು ಹೇಗೆ ಇಸ್ರಾಯೇಲನ್ನು ಮುತ್ತಿಡಿದಿದೆ. ಆದರೆ ಇಸ್ರಾಯೇಲ್ ಗೆಲ್ಲುತ್ತಾ ಇದೆ. ಅತ್ಯಂತ ದೊಡ್ಡ ಇಸ್ರಾಯೇಲಿನ ಸೈನ್ಯ ನಾವು ನೋಡ್ತಿದ್ವಿ ಇವತ್ತು. ಅತ್ಯಂತ ದೊಡ್ಡ ಇಸ್ರಾಯೇಲಿನ ಸೈನ್ಯ. ಅವರಿಗೆ ಆ್ಯಕ್ಚುಲಿ ಅಮೇರಿಕದ್ದು ಇವರದ್ದು ಯಾರ್ದು ಸಹಾಯ ಬೇಡ. ಅಮೇರಿಕದ ನಿಜವಾಗಿ ಬೇಡ. ನಾವು ನೋಡಿದ್ವಿ ಏನಾಯಿತು ಅಂತ ಈ ಸ್ವಲ್ಪ ದಿನಗಳಲ್ಲಿ. ಇವತ್ತು ಇಸ್ರಾಯೇಲ್ ಏಕಾಕಿ ನಿಂತು ಯುದ್ಧವನ್ನು ಮಾಡ್ತಾ ಇದೆ. ಇಸ್ರಾಯೇಲಿನ ವಿಸ್ತರಣೆ ಇವತ್ತು ಗಾಜಾವನ್ನು ಸಂಪೂರ್ಣವಾಗಿ ಇಸ್ರಾಯೇಲ್ ತೆಗೆದುಕೊಳ್ತಾ ಇದೆ. ಬಾಕಿ ಜೋರ್ದನ್ ಕೂಡ ತೆಗೆದುಕೊಳ್ತದೆ, ಬಾಕಿ ಎಲ್ಲ ದೇಶಗಳು ಅನೇಕ ಇದೆ. ಯಾಕಂದರೆ ದೇವರವರಿಗೆ ಮೊದಲು ಇಸ್ರಾಯೇಲಿಗೆ ಕೊಟ್ಟದ್ದು. ಆದರೆ ಇಸ್ರಾಯೇಲ್ ತಮ್ಮ ಪಾಪದಿಂದ, ತಮ್ಮ ಕೆಟ್ಟ ಬುದ್ಧಿಯಿಂದ ಎಲ್ಲ ಕಳೆದುಕೊಂಡಿದ್ದರು. ಆದರೆ ಈಗ ಪುನಃ ಅದು ಅವರಿಗೆ ಹಿಂದೆ ಬರುತ್ತಾ ಇದ್ದಾರೆ. ಅಲ್ಲಿ ಇನ್ನೊಂದು ಕ್ರೈಸ್ತರನ್ನು ಒಯ್ಯಲ್ಪಡುತ್ತದೆ, ನಾನು ಅದು ನಿಮಗೆ ಹೇಳಿದೆ. ಮತ್ತು ಇಸ್ರಾಯೇಲಿನ ಹೊರಹೊಮ್ಮುವಿಕೆ, ಇಸ್ರಾಯೇಲ್ ಅನೇಕ ರಾಷ್ಟ್ರಗಳು, ನಾನು ಹೇಳಿದೆ ಗಾಜಾ, ಇದೆಲ್ಲ ಅವರು ಸ್ವಂತ ಮಾಡ್ತದೆ. ಅಮೇರಿಕ ಬೀಳ್ತದೆ. ಮತ್ತು ಪುನಃ ರಷ್ಯಾ, ಇರಾನ್, ಟರ್ಕಿ, ಸೌದಿ, ಆಫ್ರಿಕಾ ಅನೇಕ ದೇಶಗಳು ಬೈಬಲಿನ ಪ್ರಕಾರ ಇಸ್ರಾಯೇಲ್ ಮೇಲೆ ಪುನಃ ಯುದ್ಧ ಮಾಡುತ್ತದೆ. ಮತ್ತು ನಾವು ನೋಡ್ತೇವೆ ಅನಿಯಂತ್ರಿತ ಅಲೌಕಿಕ ವಂಚನೆಗಳು. ಇದು AI
ಚಾಟ್ GPT ಇದೆಲ್ಲಗಳು ಅನೇಕವಾಗಿ ಬರ್ತವೆ. ಆಂಟಿಕ್ರೈಸ್ತನ ಆಗಮನ ನಾನು ಹೇಳಿದೆ, ಆಲಯದಲ್ಲಿ ಬಂದು ಕೂರ್ತಾನೆ. ಯುದ್ಧಗಳು, ಹಂಗಾರು ಮತ್ತು ಮಾರಿಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಪ್ರಿಯರೇ, ಇನ್ನೂ ನಾವು ನಿಮಗೆ ಹೇಳಿಕೋದ ಯುದ್ಧಗಳು ನೋಡಿ, ಅಲ್ಲಿ ನಾನು ಈಗ ಆಗುತ್ತಿರೋ ಯುದ್ಧಗಳು ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಸಂಕಟಪೂರ್ವ ಭವಿಷ್ಯವಾಣಿಗಳ IDF ಇವತ್ತು ನೋಡ್ತೀವಿ. IDF ನಿಜವಾಗಿ ಭಾಳ ಧೈರ್ಯ ವೀರಶಾಲಿಯಾಗಿ ಯುದ್ಧ ಮಾಡ್ತಾ ಇದೆ, ಆಶ್ಚರ್ಯ ಕಾಣ್ತದೆ. ಆದರೆ ಇದು ಈ ಭಾವವಾಣಿಯಲ್ಲಿ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅನೇಕರು ಬೈಬಲ್ ನಂಬ್ತಾ ಇಲ್ಲ. ನೋಡಿ, ಅಲ್ಲಿ IDF ವಿರುದ್ಧ ಇರಾನ್, ಯೆರೆಮೀಯ ಪ್ರವಾದಿ 49ನೇದಲ್ಲಿ ಬರೆದಿದ್ದ. ನೋಡಿ, ಯೆಹೂದದ ಅರಸನಾದ ಚಿದ್ಕೀಯನು ಆಳಿಕೆಯ ಪ್ರವಾದಿಯಾದ ಯೆರೆಮೀಯನಿಗೆ ಕರ್ತನಿಂದ ಎಲೇಮಿಗೆ, ಎಲೇಮ್ ಅಂದರೆ ಇದು ಪಶ್ಚಿಮದಲ್ಲಿ ಈ ಎಲೇಮ್ ಎಂಬ, ಮೊದಲು ಎಲೇಮ್ ಅಂತ ಇದ್ದರು, ಈಗ ಬೇರೊಂದು ಏನು ಹೆಸರುಂಟು. ಆ ಜಾಗದಲ್ಲಿ ಈ ನ್ಯೂಕ್ಲಿಯರ್ ಅಂಡರ್ಗ್ರೌಂಡ್ ಉಂಟು. ಅದು ದೇವರೇನು ಹೇಳ್ತಾರೆ ಅಲ್ಲಿ ನೋಡಿ, ಸೈನ್ಯಗಳು ಕರ್ತನು ಹೀಗೆ ಹೇಳುತ್ತಾನೆ, ಈಗೋ ನಾನು ಎಲೇಮಿನ ಬಿಲ್ಲನ್ನು, ಅವರ ಪರಾಕ್ರಮವನ್ನು, ಶ್ರೇಷ್ಠತೆಯನ್ನು ಮುರಿಯುತ್ತಾನೆ. ಈ ಯುದ್ಧ ಆಗುತ್ತದೆ, ಬಹಳ ಕಠಿಣ ಯುದ್ಧ. ಇಡೀ ಪ್ರಪಂಚಕ್ಕೆ ಇವತ್ತು ಇರಾನ್ ಇಡೀ ಪ್ರಪಂಚವನ್ನೇ ಅವರ ನ್ಯೂಕ್ಲಿಯರ್ ಇದನ್ನು ಅಲ್ಲಾಡಿಸ್ತಾ ಉಂಟು. ಆದರೆ ಇದನ್ನು ದೇವರು ಮುರಿಯುತ್ತಾರೆ. ಮತ್ತು ಮುಂದೆ ನೋಡಿದರೆ ಅಲ್ಲಿ ನಾವು ಇಸಾಯ ಅಂತ ಇದ್ದೇವೆ, ಅಲ್ಲಿ IDF ವಿರುದ್ಧ ಸಿರಿಯಾ. ಅಲ್ಲಿ ಐಸಾಯ 17ನೇ ಅಧ್ಯಾಯ 9ನೇ ವಚನದಲ್ಲಿ ಕೂಡ ನೋಡ್ತೇವೆ. ಅಲ್ಲಿ ಹೇಗೆ ಈ ದೇವರು ಈ ಯುದ್ಧದ ವಿಚಾರವಾಗಿ ನಾನು ನೋಡುವಲ್ಲಿ 50ನೇ ವಚನ, ಆ ದಿವಸದಲ್ಲಿ ಅವನ ಬಲವಾದ ಪಟ್ಟಣಗಳನ್ನು ಬಿಟ್ಟು ಬಿಟ್ಟು ಅರಣ್ಯಗಳ ಹಾಗೆ, ಇಸ್ರಾಯೇಲಿನ ಮಕ್ಕಳ ಮುಂದೆ ಬಿಡಲ್ಪಟ್ಟ ಕೊನೆಗಳ ಹಾಗೆ ಯುದ್ಧ ಹಾಳಾಗಿರುವುದು. ಹಾಲೆಲ್ಲ ಎಲ್ಲಿ ಯುದ್ಧಗಳಾಗ ಯೆರೆಮೀಯ 49, 23, 20 ಕೂಡ ಇದೆ. ನಿಮಗೆ ಒಂದೊಳ್ಳೆ ಬೈಬಲ್ ಇದ್ದರೆ ನೋಡ್ಬೋದು. ನಾವು ಅಲ್ಲಿ ವಚನಗಳು ಹಾಕ್ತೇವೆ, ನಿಮಗೆ ಬೇಕಾದರೆ ಓದ್ಬೋದು, ವಿಡಿಯೋದಲ್ಲಿ ಹಾಕ್ತೇವೆ. ದಯವಿಟ್ಟು ವಚನಗಳು ನೋಡಿ. ನೀವು ಹೇಳ್ಬೋದು ನಾವು ಸುಳ್ಳು ಹೇಳ್ತೇವೆ ಅಂತ. ಇದು ಇವತ್ತು ಬರ್ತದಲ್ಲ. ಈ ಇಸಾಯ, ಜೆರೆಮೀಯ 2700 ವರ್ಷಗಳ ಹಿಂದೆ ಬರೆಯಲ್ಪಟ್ಟಿದ್ದು, ಈಗ ಬರ್ತದಲ್ಲ. ನಾವು ಬೈಬಲ್ ಎಷ್ಟು ಜನ ಸುಡಲಿಕ್ಕೆ, ನಾಶ ಮಾಡಲಿಕ್ಕೆ ಪ್ರಯತ್ನಪಟ್ಟು, ಆದರೆ ದೇವರು ಇದನ್ನು ಇವತ್ತು ತನಕ ಇಟ್ಟಿದ್ದಾರೆ. ಯಾಕೆ? ನಮ್ಮನ್ನು ಇದು ದೇವರ ವಾಕ್ಯವನ್ನು ಯಾರಿಗೂ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಯೇಸು ದೇವರು ಹೇಳಿದ ಒಂದು ವಚನ ಉಂಟು, ನಾನು ಮಾತನಾಡಿದ ಪ್ರತಿಯೊಂದು ವಾಕ್ಯವು ನೆರವೇರುತ್ತದೆ. ಅಲ್ಲಿ ನೋಡಿ, IDF ವಿರುದ್ಧ ಲೆಬನಾನ್ ಯುದ್ಧ ನಾವು ನೋಡ್ತಾ ಇದ್ದೇವೆ. ಈಗ ಇದನ್ನು ನಾವು ಅಲ್ಲಿ ಹಾಕ್ತೇವೆ, ನೀವು ಓದ್ಬೋದು. ಮತ್ತು ಎಜೇಕಿಯೇಲ್ ಎಂಬ ಪ್ರವಾದಿ 28, 20, 26 ಇದು ನನಗೆ ಓದಲಿಕ್ಕೆ ಹೋದರೆ ವಿಡಿಯೋ ತುಂಬ ಉದ್ದಾಗ್ತದೆ. ನಾವು ಅಲ್ಲಿ ಹಾಕಿದ್ದೇವೆ, ದಯವಿಟ್ಟು ಓದಿ. ವಿಡಿಯೋದಲ್ಲಿ ಹೈಲೈಟ್ ಮಾಡಿದ್ದೇವೆ, ದಯವಿಟ್ಟು ಓದಿ. IDF ವಿರುದ್ಧ ಪೆಲೆಸ್ತೀನರು, ನಾವಿವತ್ತು ಅದನ್ನು ಕೂಡ ನೋಡ್ತಾ ಇದ್ದೇವೆ. ಕೀರ್ತನೆ 83, ಎಜೇಕಿಯೇಲ್ 25, ಒಬದಾಯ 1. ನೀವು ದಯವಿಟ್ಟು, ನಾವು ಇದನ್ನು ವಾಕ್ಯಗಳನ್ನು ಹಾಕ್ತಾ ಇದ್ದೇವೆ, ರನ್ನಿಂಗ್ನಲ್ಲಿ ಹೋಗ್ತಾ ಉಂಟು, ಅದನ್ನು ನೀವು ದಯವಿಟ್ಟು ನೋಡಿ. ಮತ್ತು IDF ವಿರುದ್ಧ ಗಾಜಾ, ಇದು ಕೂಡ ಈಗ ಆಗುತ್ತಿರುವ ಯುದ್ಧ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಎಜೇಕಿಯೇಲ್ 25, ಕೀರ್ತನೆ 83. ಮತ್ತು ಇವತ್ತು ಜೋರ್ದನಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಕೂಡ ಯುದ್ಧ ಆಗೋದನ್ನು. ಅಲ್ಲಿ ಇಸಾಯ 11, 14, ಯೆರೆಮೀಯ 49, 2, ಎಜೇಕಿಯೇಲ್ 25, 14 ಈ ಯುದ್ಧಗಳು ಈಗ ಆಗುತ್ತಾ ಇವೆ. ಮತ್ತು IDF ವಿರುದ್ಧ ಈಜಿಪ್ಟ್ ರಾಜ್ಯವು ಕೂಡ ಒಳಗಡೆ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಉಂಟು. ಅದು ಕೂಡ ಗೊತ್ತುಂಟು, ಅದು ಕೂಡ ಬಹಳ ಎದ್ದುವಾಗಿ ಹೇಳ್ತದೆ. ಅದು ಇಸಾಯ 19ರಲ್ಲಿ ಬರೆಯಲ್ಪಟ್ಟಿದೆ. IDF ವಿರುದ್ಧ ಸೌದಿ ಅರೇಬಿಯಾ, ಇದು ಎಜೇಕಿಯೇಲ್ 25. ಹೀಗೆ IDF ವಿರುದ್ಧ ಅರಬ್ ನೆರವೇರುವುದು, ಎಲ್ಲವೂ ಯುದ್ಧಗಳು ನಿಶ್ಚಯವಾಗಿ ನೆರವೇರುತ್ತದೆ. ಪ್ರಿಯರೇ, ಇದನ್ನೆಲ್ಲ ನೋಡುವಾಗ ನಮಗೆ ಅರ್ಥವಾಗುತ್ತದೆ. ಇವತ್ತು ಈ ಬೈಬಲಲ್ಲಿ ಬರೆದ ವಚನಗಳು ಎತ್ತಿ ನಾವು ನೋಡ್ತಾ ಇದ್ದೇವೆ, ಎತ್ತಿ ನೋಡ್ತಾ ಇದ್ದೇವೆ. ಇದೆಲ್ಲವೂ ಈಗ ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಯೇಸು ದೇವರು ಹೇಳಿದ ಮಾತು, ಯುದ್ಧಗಳು, ರೂಮರ್ಸ್ ಅವರ್ ಅಂದರೆ ಅಲ್ಲಿ ಯುದ್ಧ, ನಾವು ಅದನ್ನು ಕೂಡ ಕೇಳ್ತೇವೆ. ಭೂಕಂಪಗಳು ಹೆಚ್ಚಾಗುತ್ತವೆ, ಅನೇಕ ಸಂಕಷ್ಟಗಳು. ಬೈಬಲ್ ಏನು ಹೇಳಿದ ಒಂದೊಂದು ವಚನಗಳು ನೆರವೇರುವುದನ್ನು ನಾವು ಕಣ್ಣಾರೆ ಇವತ್ತು ನೋಡುತ್ತಾ ಇದ್ದೇವೆ. ಇವತ್ತು ಇದೆಲ್ಲ ಯಾಕೆ ಆಗ್ತಾ ಇದೆ?
ಯಾಕೆ ಆಗ್ತಿದೆ? ಮನುಷ್ಯನು ಪಾಪ ಮಾಡಿದ, ಮನುಷ್ಯನನ್ನು ರಕ್ಷಿಸಲಿಕ್ಕೆ ಯೇಸು ದೇವರು ಹಿಡಿದು ಬಂದರು. ಈಗ ಇದನ್ನೆಲ್ಲವನ್ನು ಮುಗಿಸಿ ಯೇಸು ದೇವರೊಂದು ಸುಂದರವಾದ ರಾಜ್ಯವನ್ನು ಭೂಮಿಯ ಮೇಲೆ ನಡೆಸಲು ಬರಲಿದ್ದಾರೆ. ಬಹಳ ಸುಂದರವಾದ ರಾಜ್ಯ. ಅಲ್ಲಿ ದುಃಖ ಇಲ್ಲ, ರೋಗ ಇಲ್ಲ, ಶಾಪವಿಲ್ಲ, ಪಾಪವಿಲ್ಲ, ಕಾಯಿಲೆ ಇಲ್ಲ, ಜಗಳವಿಲ್ಲ, ಮತ್ಸರವಿಲ್ಲ, ಯಾವುದಿಲ್ಲ. ಅಂತಹ ಸುಂದರ ರಾಜ್ಯ, ನೀತಿಯ ಸರ್ಕಾರವನ್ನು ತನ್ನ ಭುಜದ ಮೇಲೆ ಎತ್ತುಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ಇವನು ಕನ್ಯಾ ಮರಿಯಳಿಗೆ, ಅವಳು ಕನ್ಯಳಾಗಿದ್ದರು. ಯೇಸು ಕ್ರಿಸ್ತನು ಜನ್ಮವಾಗುವ ತನಕ, ಮತ್ತು ಅವಳು ಕನ್ಯಳಲ್ಲ. ಯೇಸು ದೇವರಿಗೆ ಮರಿಯಳಿಗೆ ಅನೇಕ ಮಕ್ಕಳಿದ್ದರು. ಯೇಸು ದೇವರು ಜನ್ಮವಾಗುವ ತನಕ ಮಾತ್ರ ಮರಿಯಳು ಕನ್ಯಳಾಗಿದ್ದರು. ಅವಳಿಗೆ ಕೊಟ್ಟ ಒಂದು ವಾಗ್ದಾನ, ಈ ತಾನು ಜನ್ಮವಾಗುವ ಪವಿತ್ರ ಆತ್ಮನ ಕೃಪೆಯಿಂದ ಜನ್ಮವಾಗುವ ಮಗು ಯೆರೂಸಲೇಮಿನಲ್ಲಿ ದಾವೀದನ ಸಿಂಹಾಸನ ಮೇಲೆ ಯೇಸು ದೇವರು ಕುಳಿತು ರಾಜ್ಯಭಾರವನ್ನು ನಡೆಸುವುದೆಂದು ಕೊಟ್ಟ ವಾಗ್ದಾನ. ಅದನ್ನು ಮರಿಯಳು ನಿಶ್ಚಯವಾಗಿ ನೋಡುವಳು. ಇವತ್ತು ಮರಿಯಳು ಎದ್ದಿದ್ದಾಳೆ. ಮರಿಯಳು ಯೇಸು ಕ್ರಿಸ್ತನ ತಾಯಿ. ನಿಶ್ಚಯವಾಗಿ ಒಂದು ಒಳ್ಳೆಯ ಕ್ರಿಸ್ತಿಯ ಜೀವನವನ್ನು ನಡೆಸಿ ತನ್ನ ಮಗನಲ್ಲಿ ನಂಬಿ ತನ್ನ ಸೇವೆಯನ್ನು ಮುಗಿಸಿ ನಿದ್ರೆ ಹೋಗಿದ್ದಾಳೆ. ಅವಳು ಕೂಡ ಹೇಳುತ್ತಾಳೆ ನಮ್ಮ ಜೊತೆ, ಮತ್ತು ಈ ತನ್ನ ಮಗನು ರಾಜ್ಯಭಾರ ಮಾಡುವುದನ್ನು ನೋಡಿ ಸಂತೋಷ ಪಡುತ್ತಾಳೆ. ಹಾಗಾದರೆ ಪ್ರಿಯರೇ, ನಾನು ನಿಮಗೊಂದು ಪ್ರಶ್ನೆ ಕೇಳಲು ಆಸೆ ಪಡ್ತೇನೆ. ನಾವೇನು ಮಾಡಬೇಕು ಅಂತ ನೀವು ಕೇಳ್ಬೋದು. ನೋಡಿ, ಇದು ಯೇಸುದೇವರಿಂದ ಹೇಳಿದ ವಚನ, ಹೋಗಿ ಸುವಾರ್ತೆಯನ್ನು ಸಾರಿ, ಯಾರು ನಂಬುತ್ತಾರೋ ಅವರನ್ನು ನನ್ನ ಶಿಷ್ಯರಾಗಿ ಮಾಡಿ ಅಂತ. ಒಂದು ಕಡೆ, ಇನ್ನೊಂದು ಕಡೆ ಬೈಬಲ್ ಹೇಳ್ತದೆ, ಯಾರು ಈ ಸಂತೋಷದ ಸುದ್ದಿ, ನಿಜವಾಗಿ ಸಂತೋಷದ ಸುದ್ದಿ, ಶುಭದಿನಗಳು ಬರಲಿವೆ, ಅದನ್ನು ಇವತ್ತು ಘೋಷಿಸದಿದ್ದರೆ ಒಬ್ಬ ದೇವರ ಸೇವಕ ಪವನ ಹೇಳ್ತಾನೆ, ನಾನು ಶಾಪಗ್ರಸ್ತನಾಗುತ್ತೇನೆ ಅಂತ. ಅದು ಪ್ರತಿಯೊಬ್ಬ ಯಾರು ಯೇಸು ಕ್ರಿಸ್ತ ನಂಬಿದ್ದಾರೆ ಅವರು ಈ ಸಂತೋಷದ ಸುದ್ದಿ ಬೇರೆಯವರಿಗೆ ಹೇಳೋದಿಲ್ಲ. ನಿಜವಾಗಿ ಒಂದು ಶಾಪಗ್ರಸ್ತದ ಅನುಭವ ನಾವು ಆಗ್ಬೋದು. ಅದನ್ನು ನಾವು ಹೇಳೋದು, ಏಕೆಂದರೆ ಒಳ್ಳೆಯ ಸುದ್ದಿ, ಕೆಟ್ಟ ಸುದ್ದಿ ಅಲ್ಲ, ಒಳ್ಳೆಯ ಸುದ್ದಿ. ಯಾರಿಗೆ ಬೇಕು ದುಃಖ, ಯಾರಿಗೆ ಬೇಕು ಕಷ್ಟ, ಯಾರಿಗೆ ಬೇಕು ನರಕ? ಎಲ್ಲರಿಗೂ ಬೇಕು ಒಂದು ಸಂತೋಷ, ಸುಖ, ಸಮಾಧಾನ, ಶಾಂತಿ. ಇದನ್ನು ಕೊಡಲು ಯೇಸು ದೇವರು ಬೇಗನೆ ಬರೆದಿದ್ದಾರೆ. ನಾನು ಏನು ಮಾಡಬೇಕು? ನೀವು ನಂಬಿ ಒಂದು ಬೈಬಲ್ ತೆಗೆದುಕೊಳ್ಳಿ, ಇಲ್ಲದ್ರೆ ಮೊಬೈಲಲ್ಲಿ ಆ್ಯಪ್ ಉಂಟು, ಕನ್ನಡ, ಯಾವ ಭಾಷೆ ಬೇಕಾದ್ರೆ ಡೌನ್ಲೋಡ್ ಮಾಡಿ ಓದಿ ತಿಳಿದುಕೊಳ್ಳಿ. ನಿರ್ಧಾರ ನಿಮ್ಮದು. ಯಾಕಂದರೆ ಯೇಸು ದೇವರು ಹೇಳಿದ್ದಾರೆ, ಯಾರನ್ನೂ ಒತ್ತಾಯಪಡಿಸಬಾರ್ದು. ಇದು ರಕ್ಷಣೆ ಒಂದು ವರ ಯಾರಿಗೂ ನಾವು ಒತ್ತಾಯ ಮಾಡಲಿಕ್ಕೆ ಆಗೋದಿಲ್ಲ, ತಗೋ ಅಂತ. ಇದು ಧರ್ಮಾರ್ಥ ಕೊಟ್ಟ ಒಂದು ವರ, ರಕ್ಷಣೆ. ನಾವು ಯಾವಾಗ ಯೇಸು ಕ್ರಿಸ್ತನ ನಂಬುತ್ತೇವೆ, ನಮ್ಮ ಪಾಪಗೋಸ್ಕರ ನಮ್ಮ ದುಃಖವನ್ನು, ಶಾಪ ಎಲ್ಲವನ್ನು ಹೊತ್ತುಕೊಂಡು ಅವನು ಸತ್ತು 3ನೇ ದಿನ ಜೀವಂತವಾಗಿ ಅವನು ಪುನಃ ಬರಲಿದ್ದಾನೆ. ನಾನು ಅವನಲ್ಲಿ ಆಳುತ್ತೇನೆ, ನಾನು ಪುನಃ ಜನ್ಮವಾಗುತ್ತೇನೆ, ಏಳುತ್ತೇನೆ ಮತ್ತು ಮಹಿಮೆ ಶರೀರ ಹೊಂದಿಕೊಂಡು ಆತನಲ್ಲಿ ಆಳುತ್ತೇನೆ ನಂಬಿ ಇವತ್ತು ಆತನ ವಚನಗಳು ಓದ್ತುಕೊಂಡು ಬೀಜಗಳನ್ನು ಬಿತ್ತುತ್ತಾ ಶರೀರದಲ್ಲಿ ಯೇಸು ದೇವರು ಮಾತನಾಡಿದ ಪ್ರತಿಯೊಂದು ಬೀಜಗಳನ್ನು ಬಿತ್ತುತ್ತಾ ಹೋಗೋರವರು ನಿಶ್ಚಯವಾಗಿ ಭುಜದಲ್ಲಿ ಕೆನೆಗಳನ್ನು ಹೊತ್ತುಕೊಂಡು ಬರುವುದನ್ನು ನಾವು ಪರಸ್ಪರ ನೋಡುವ ಸಮಯವು ಹತ್ತಿರವಾಗುತ್ತಾ ಇದೆ. ಅನೇಕ ಭಾವವಾಣಿಗಳು ಇವತ್ತು ನಮ್ಮ ಕಣ್ಣಿನಲ್ಲಿ ಇಂಥ ಸಮಯದಲ್ಲಿ ನಾವು ಬಾಳುತ್ತಿದ್ದೇವೆ. ಭಾವವಾಣಿಗಳು ನೆರವೇರುವುದನ್ನು ನಾನು ನೋಡ್ತಿದ್ದೆ. ಬನ್ನಿ ಪ್ರಿಯರೇ, ತಡ ಮಾಡಬೇಡಿ. ಯೇಸು ಕ್ರಿಸ್ತನನ್ನು ನಿಮ್ಮ ಒಡೆಯ ರಕ್ಷಕ ಒಬ್ಬನೇ ದೇವರೆಂದು ಸ್ವೀಕರಿಸಿ ಆತನಲ್ಲಿ ಬಾಳಿ. ಮತ್ತು ಎಲ್ಲಿಯಾದರೆ ಒಳ್ಳೆಯ ಸಭೆ, ಅನೇಕ ಸಭೆಗಳು, ಕ್ರಿಸ್ತನ ಅನೇಕ ಸಭೆಗಳು ಉಂಟು. ಎಲ್ಲವೂ ನಾನು ಒಳ್ಳೆಯ ಸಭೆಗಳಂತ ಹೇಳುವುದಿಲ್ಲ. ಕೆಲವರು ಸಾಂಪ್ರದಾಯಿಕ ಕ್ರಿಶ್ಚಿಯನ್ಸ್ ಇದ್ದಾರೆ, ಮರಿಯಳನ್ನು ನಂಬ್ತಾರೆ, ಮೂರ್ತಿಗಳನ್ನು ಇಡ್ತಾರೆ, ಬೈಬಲ್ ಪ್ರಕಾರ ಅವರು ಇಲ್ಲ ಅಂಥ ಸಭೆಗಳಿಗೆ ದಯವಿಟ್ಟು ಹೋಗಬೇಡಿ. ಮತ್ತು ಎಲ್ಲಿ ಅನೇಕ ಬೈಬಲ್ ಬಿಲಿಯರ್ ಚರ್ಚ್ ಇದೆ, ಹಣಕಾಸಿಗೋಸ್ಕರ ಇದು ಮಾಡ್ತಾರೆ, ದಯವಿಟ್ಟು ಅಲ್ಲಿ ಹೋಗಬೇಡಿ. ಎಲ್ಲಿ ನಿಜವಾದ ವಾಕ್ಯಗಳನ್ನು ಕಲಿಸ್ತಾರೆ, ದೇವರ ಪ್ರಸನ್ನತೆ ಉಂಟು, ಬೈಬಲ್ ಕಲಿಸ್ತಾರೆ, ನಿಜವಾದ ಸೇವೆಯನ್ನು ಮಾಡ್ತಾರೆ, ಅಂಥ ಸಭೆಗಳಿಗೆ ನಿಮಗೆ ಯೇಸು ದೇವರು ಆತನ ಆತ್ಮನಿಂದ ಕರೆದೊಯ್ಯಲಿ ಎಂದು ನನ್ನ ಪ್ರಾರ್ಥನೆ. ನಿಮಗೆ ಹೆಚ್ಚಿನ ವಿವರಗಳು ಬೇಕಾದರೆ ನಮ್ಮನ್ನು ಸಂಪರ್ಕಿಸಬಹುದು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲೆಂದು ಬೇಡಿಕೊಂಡು ಈ ಸ್ವಾತಿಯನ್ನು ಮುಗಿಸ್ತಾ ಇದ್ದೇನೆ. ಆಮೇಲೆ